ವರ್ಷದ ಸುಬ್ರಹ್ಮಣ್ಯ ಸ್ವಾಮಿ ಚಂಪಾ ಷಷ್ಠಿಪಯುಕ್ತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸತತವಾಗಿ 17 ವರ್ಷಗಳಿಂದ ಈ ಒಂದು ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಈ ಭಾಗದಲ್ಲಿ ನಿರ್ಮಾಣ ಮಾಡಿ ಸತತವಾಗಿ 17 ವರ್ಷ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನಿನ್ನೇನು ಶುಕ್ರವಾರ ಪೂಜೆ, ಒಂದು ಸುಗಮ ಸಂಗೀತ ಇತ್ತು. ಇವತ್ತು ಬೆಳಗ್ಗೆ ಚಂಡಿಕಾ ಯೋಗ, ಮೃತ್ಯುಂಜಯ ಹೋಮ, ಗಣೇಶ ಹೋಮ, ಸುಬ್ರಹ್ಮಣ್ಯ ಸ್ವಾಮಿ ಹೋಮ, ರುದ್ರ ಹೋಮ ಮಾಡಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಒಂದು 15,000 ಜನಕ್ಕೆ ಅನ್ನ ಸಂತರ್ಪಣೆ, 5,000 ಜನ ಬಫೆ ಸಿಸ್ಟಮ್ಮು, 10,000 ಜನ ಎಲೆ ಊಟ. ಸಾಯಂಕಾಲ 3,000 ಜನಕ್ಕೆ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ 10 ಕಲಾವಿದ ತಂಡಗಳು ಭಾಗವಹಿಸ್ತವೆ. 2 ಪಲ್ಲಕ್ಕಿ ಇರುತ್ತೆ. ದೀಪ ಸಮೇತ 3,000 ಮಹಿಳೆಯರು ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. 7:30ಯಿಂದ ರಾತ್ರಿ 12 ಗಂಟೆವರೆಗೂ ಮುಖ್ಯ ಬೀದಿಗಳಲ್ಲಿ ಇದು ಪೊಲೀಸ್ ಸಿಬ್ಬಂದಿವರೆಗಾಗ್ಬೋದು, ಈ ಭಾಗದ ತಾಯಂದಿರಾಗ್ಬೋದು, ಈ ಭಾಗದ ಹಿರಿಯರ ಆಶೀರ್ವಾದದೊಂದಿಗೆ ಆ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆಯಿಂದ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ನೆಚ್ಚಿನ ನಾಯಕರು, ಧೀಮಂತ ನಾಯಕರು, ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗುತ್ತೆ. ಬೆಳಗ್ಗೆ ಅವ್ರಿಗೆ ನೀ ಪ್ರಾಬ್ಲಮ್ಮು ಇದ್ದರೂ ಸಮೇತ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅರ್ಧ ಗಂಟೆ ಇದ್ದು ಆಶೀರ್ವಾದ ಮಾಡಿ ನಮಗೆ ಹೋಗಿದ್ದಾರೆ. ಸೊ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಅವರ ಸುಪುತ್ರಿ ಶ್ರೀಮತಿ ಸೌಮ್ಯಾರೆಡ್ಡಿಯವರು KPCC ಅಧ್ಯಕ್ಷರು ಮತ್ತು ಜಯನಗರ ಮಾಜಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಶ್ರೀಮತಿ ಚಾಮುಂಡೇಶ್ವರಿ ರಾಮಲಿಂಗಾರೆಡ್ಡಿ ಮೇಡಮ್ ಅವರು ಸಾಯಂಕಾಲ ಆಗಮಿಸ್ತಾರೆ. ನಿನ್ನೆ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸುಪುತ್ರ ಶ್ರೀರಾಜು ನಿನ್ನೆ ಸಾಯಂಕಾಲನೇ ಬಂದು ದೇವರ ದರ್ಶನ ಪಡ್ಕೊಂಡು ಹೋಗಿದ್ದಾರೆ.